ಸ್ವಾತಂತ್ರ್ಯ ದೀಪಗಳು. ಅದು ಸ್ವಾತಂತ್ರ್ಯ ಹೋರಾಟದ ಉತ್ತುಂಗದ ಹಂತ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸ್ವರಾಜ್ಯ ಸೇನಾನಿಗಳು ತಮ್ಮದೇ ವಿಧಾನಗಳಿಂದ ಬ್ರಿಟಿಷರ ವಿರುದ್ಧ ಅವಿರತ ಅವಿಶ್ರಾಂತ ಹೋರಾಟ ನಡೆಸುತ್ತಿದ್ದರು. ಭಾರತದಲ್ಲಿ ಪರಕೀಯರಿಗೆ ವಿರೋಧ ವ್ಯಕ್ತವಾಗುತ್ತಿದ್ದದ್ದು ಸಹಜವೇನೋ ಸರಿ, ಆದರೆ ವಿದೇಶಗಳಲ್ಲೂ ಬ್ರಿಟಿಷರ ವಿರುದ್ಧ ಹೋರಾಟ ನಡೆದಿದ್ದು ಸ್ವರಾಜ್ಯ ಪಯಣದ ಪ್ರಮುಖ ಮೈಲಿಗಲ್ಲಾಗಿದೆ. ಇಂಗ್ಲೆಂಡ್, ಅಮೆರಿಕ, ಕೆನಡಾ, ಜರ್ಮನಿ, ಜಪಾನ್ ಮುಂತಾದ ದೇಶಗಳಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ನೆಲೆಕಂಡು ಅಲ್ಲಿಂದಲೇ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಜೀವ ಮತ್ತು ಜೀವನವನ್ನೇ ಅರ್ಪಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಹೊಸ್ತಿಲಲ್ಲಿ ಇದೋ ಅವರಿಗೊಂದು ಗೌರವ ಸಮರ್ಪಣೆ. ವಿದೇಶದಲ್ಲಿ ಕ್ರಾಂತಿ ಕಾರ್ಯ ಎಂದಾಗ ಮೊದಲು ಕಣ್ಮುಂದೆ ಬರುವುದೇ ವೀರ ವಿನಾಯಕ ಸಾವರ್ಕರ್. ಅವರು ಸ್ವರಾಜ್ಯ ಹೋರಾಟಕ್ಕೆ ಧುಮುಕಿದಾಗ ವಿಚಾರವೊಂದು ಹೊಳೆಯಿತು. ವಿದೇಶದಲ್ಲಿದ್ದ ಭಾರತೀಯರನ್ನು ಒಂದುಗೂಡಿಸಿ ಬ್ರಿಟಿಷರ ನಾಡಲ್ಲೇ ಕ್ರಾಂತಿ ಎಬ್ಬಿಸಲು ಯೋಜಿಸಿದರು. ಲಂಡನ್ಗೆ ಹೋಗುವಾಗ ಭೂತಾಯಿಗೆ ತಲೆಬಾಗಿ ನಮಸ್ಕರಿಸಿ, ನಿನ್ನನ್ನು ಬಿಟ್ಟು ಹೋಗುತ್ತಿಲ್ಲ ತಾಯಿ, ನಿನಗಾಗಿ ಹೋಗುತ್ತಿದ್ದೇನೆ ಎಂದು ತಮ್ಮ ಕ್ರಾಂತಿ ಜೀವನದ ಹೊಸ ಅಧ್ಯಾಯ ಆರಂಭಿಸಿದರು. ಲಂಡನ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಂಪರ್ಕ, ಭಾರತ ಭವನದಲ್ಲಿ ಬೈಠಕ್, ಪತ್ರಿಕೆಗಳಿಗೆ ಲೇಖನ ಬರೆಯುವುದು, ಕ್ರಾಂತಿಕಾರಿ ಯುವಕರಿಗೆ ಗುಪ್ತವಾಗಿ ಪಿಸ್ತೂಲು ತಲುಪಿಸುವುದು ಸಾವರ್ಕರರ ನಿರಂತರ ಕಾರ್ಯವಾಗಿತ್ತು. ಇದಕ್ಕಾಗಿ ಆಂಗ್ಲರ ಕೆಂಗಣ್ಣಿಗೆ ಗುರಿಯಾದ ಸಾವರ್ಕರ್ ಅವರ ಪಾಲಿಗೆ ಶಾಶ್ವತ ಮೈಗ್ರೇನ್ ಆಗಿ ಕಾಡತೊಡಗಿದರು. ಲಂಡನ್ನಿನ ಭಾರತ ಭವನದಲ್ಲಿ ತಂಗಿದ್ದ ಸಾವರ್ಕರ್ ಅಲ್ಲಿಯ ಭಾರತೀಯರನ್ನು ಒಂದುಗೂಡಿಸಿದರು. ಸಾವರ್ಕರರ ಗರಡಿಯಲ್ಲಿ ಬೆಳೆದ ಮದನ್ ಲಾಲ್ ಧೀಂಗ್ರಾ, ಬಿಖೈಜಿ ರುಸ್ತುಂ-ಕಾಮ, ಎಂಪಿಟಿ ಆಚಾರ್ಯ ಮುಂತಾದವರು ಸ್ವಾತಂತ್ರ್ಯ ಜ್ಯೋತಿಗಳಾಗಿ ಉರಿದು ಭಾರತಾಂಬೆಗೆ ವಿಜಯದ ಆರತಿ ಬೆಳಗಿದರು. ಸಾವರ್ಕರ್ ಪಾಳೆಯದಲ್ಲಿ ದೇಶಕ್ಕೆ ಅರ್ಪಿತವಾದ ಪ್ರಮುಖ ಕ್ರಾಂತಿ ಜ್ಯೋತಿ ಎಂದರೆ ಅದು ಮದನ್ ಲಾಲ್ ಧೀಂಗ್ರಾ. 1907 ಜುಲೈ 1 ಲಂಡನ್ನಲ್ಲಿ ಇಂಡಿಯನ್ ಅಸೋಸಿಯೇಷನ್ನ ವಾರ್ಷಿಕೋತ್ಸವ. ಭಾರತೀಯರನ್ನು ಸಾಮ್ರಾಜ್ಯನಿಷ್ಠರನ್ನಾಗಿ ಮಾಡುತ್ತಿದ್ದ ವಿಲಿಯಂ ಕರ್ಜನ್ ವೈಲಿಯ ಸಂಹಾರಕ್ಕೆ ಅಂದು ಮುಹೂರ್ತ ನಿಶ್ಚಯವಾಗಿತ್ತು. ಧೀಂಗ್ರಾ ಅವನೆದುರು ಬಂದವನೇ ಪಿಸ್ತೂಲ್ನಿಂದ ಒಮ್ಮೆಲೆ 5 ಗುಂಡು ಹಾರಿಸಿದ. ನನ್ನ ತಾಯಿನಾಡಿಗಾಗಿ ಈ ಅಲ್ಪ ಜೀವವನ್ನು ಧಾರೆ ಎರೆಯುತ್ತಿರುವ ನನಗೆ ಹೆಮ್ಮೆಯಾಗುತ್ತಿದೆ ಎಂದು ಹೇಳಿ ನಗುನಗುತ್ತಲೇ ಆತ ಗಲ್ಲಿಗೇರಿದ. ಜರ್ಮನಿಯ ಜಾಗತಿಕ ವೇದಿಕೆಯೊಂದರಲ್ಲಿ ಭಾರತೀಯ ಧ್ವಜ ಹಿಡಿದು ಕಠೋರ ಭಾಷಣ ಮಾಡುವ ಅಪ್ರತಿಮ ಧೈರ್ಯ ತೋರಿದ್ದು ಮೇಡಂ ಬಿಖೈಜಿ ರುಸ್ತುಂ-ಕಾಮ. ಸಾವರ್ಕರರ ಲೇಖನಗಳನ್ನು ಅನುವಾದಿಸಿ ರಕ್ಷಿಸುವಲ್ಲಿ ಮೇಡಂ ಕಾಮ ಪ್ರಮುಖ ಪಾತ್ರ ವಹಿಸಿದ್ದರು. ವಂದೇ ಮಾತರಂ, ಮದನ್ ತಲ್ವಾರ್ ಎಂಬ ಪತ್ರಿಕೆಗಳನ್ನು ಆರಂಭಿಸಿ ಭೂಗತವಾಗಿ ಭಾರತಕ್ಕೆ ಪತ್ರಿಕೆಗಳನ್ನು ಕಳಿಸುವ ವ್ಯವಸ್ಥೆ ಮಾಡುತ್ತಿದ್ದರು. ಮೇಡಂ ಕಾಮ ಅವರ ಹೋರಾಟದುದ್ದಕ್ಕೂ ಜೊತೆಯಾಗಿ ನಿಂತವರು ಎಂಪಿಟಿ ಆಚಾರ್ಯ. ಕಾಮ ಅವರ ಪತ್ರಿಕೆಗಳ ಪ್ರಸರಣದ ಜವಾಬ್ದಾರಿ ಹೊತ್ತು ಸಾವರ್ಕರರ ಕ್ರಾಂತಿ ಕಾರ್ಯಗಳಿಗೆ ಬೆನ್ನೆಲುಬಾಗಿದ್ದರು. ಜಪಾನ್ನಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ ಧ್ವನಿಯಾದವರು ರಾಸ್ ಬಿಹಾರಿ ಬೋಸ್. ಈ ವ್ಯಕ್ತಿಯ ಜೀವನ, ಸ್ವಾತಂತ್ರ್ಯಕ್ಕಾಗಿ ಪಟ್ಟ ಶ್ರಮ, ಕ್ರಾಂತಿ ಹೋರಾಟ ಎಂಥವರಿಗಾದರೂ ಮೈ ರೋಮಾಂಚನಗೊಳಿಸುತ್ತದೆ. ಆಗಿನ ಕಾಲಕ್ಕೆ ಬೋಸ್ರನ್ನು ಹುಡುಕಿಕೊಟ್ಟವರಿಗೆ 12,000 ಬಹುಮಾನವೆಂದು ಕಂಪನಿ ಸರ್ಕಾರ ಘೋಷಿಸಿತ್ತು. ಇದರಿಂದಲೇ ಅವರು ಬ್ರಿಟಿಷರಿಗೆ ಎಷ್ಟು ನಿದ್ದೆಗೆಡಿಸಿದ್ದರು ಎಂದು ಅರಿಯಬಹುದು. ಆರಂಭದಲ್ಲಿ ಭಾರತದಲ್ಲೇ ಹೋರಾಟ ನಡೆಸಿದ ರಾಸ್ ಬಿಹಾರಿ ಬೋಸ್ ಮುಂದೆ ಅನಿವಾರ್ಯ ಕಾರಣಕ್ಕೆ ಭಾರತ ಬಿಟ್ಟು ಜಪಾನ್ಗೆ ತೆರಳುವ ಸಂದರ್ಭ ಒದಗಿ ಬರುತ್ತದೆ. ಜಪಾನಿಯರ ಉತ್ತಮ ಸಂಪರ್ಕ ಗಳಿಸಿ ಪ್ರಥಮ ವಿಶ್ವ ಯುದ್ಧದಲ್ಲಿ ಬಂಧಿತರಾದ ಭಾರತೀಯ ಸೈನಿಕರನ್ನು ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಮಹತ್ತರ ಯೋಜನೆ ರೂಪಿಸಿದರು ರಾಸ್ ಬಿಹಾರಿ ಬೋಸ್. ಅದಕ್ಕಾಗಿ ಇಂಡಿಯನ್ ನ್ಯಾಷನಲ್ ಲೀಗ್ ಆರಂಭಿಸಿದರು. ಜಪಾನಿಯರಿಂದ ಆಚಾರ್ಯ ಎಂದೇ ಕರೆಸಿಕೊಳ್ಳುತ್ತಿದ್ದ ರಾಸ್ ಬಿಹಾರಿಯವರು ಜಪಾನಿ ಭಾಷೆಯಲ್ಲಿ ಭಾರತ, ಭಾರತೀಯ ಸಂಸ್ಕೃತಿ ಕುರಿತು 16 ಪುಸ್ತಕಗಳನ್ನು ರಚಿಸಿ ಭಾರತದ ಭವ್ಯತೆಯನ್ನು ಜಪಾನಿಗರಿಗೆ ಪಸರಿಸಿದರು. ಅವರ ಸಾಧನೆ ಮನಗಂಡು ಜಪಾನ್ ಸರ್ಕಾರ ಅವರಿಗೆ ಅತ್ಯುಚ್ಚ ಪುರಸ್ಕಾರ ನೀಡಿ ಗೌರವಿಸಿತ್ತು. ಬಂಗಾಳದಲ್ಲಿ ಆರಂಭಗೊಂಡ ರಾಸ್ ಬಿಹಾರಿ ಬೋಸರ ಸ್ವಾತಂತ್ರ್ಯ ಹೋರಾಟ ಜಪಾನಿನಲ್ಲಿ ಮುಕ್ತಾಯಗೊಂಡು ಅಲ್ಲೇ ಅವರ ದೇಹಾಂತ್ಯವಾಯಿತು. 1857 ನಂತರ ನಡೆದ ಸಂಘಟಿತ ಕ್ರಾಂತಿಕಾರಿ ಪ್ರಬಲ ಹೋರಾಟವೆಂದರೆ ಅದು ಗದರ್ ಚಳುವಳಿ. ವಿದ್ಯಾಭ್ಯಾಸ, ಉದ್ಯೋಗಕ್ಕಾಗಿ ಬ್ರಿಟನ್, ಕೆನಡಾ, ಅಮೆರಿಕಾಗೆ ಭಾರತೀಯರು ವಲಸೆ ಹೋಗುತ್ತಿದ್ದ ಕಾಲವದು. ಅಲ್ಲಿ ಭಾರತೀಯರನ್ನು ಕೀಳು ಮಟ್ಟದಿಂದ ನೋಡಲಾಗುತ್ತಿತ್ತು. ಅವರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಯುತ್ತಿತ್ತು. ಹೀಗೆ ದಬ್ಬಾಳಿಕೆಗೆ ಒಳಗಾದವರೆಲ್ಲ ಒಂದಾಗಿ ಕೂಡಿದ ಚಳುವಳಿಯೇ ಗದರ್.
ಲಾಲಾ ಹರದಯಾಳರು ಈ ಚಳುವಳಿಯ ಮುಖ್ಯ ಪ್ರವರ್ತಕರು. ವಿದೇಶದಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ಆಶ್ರಯ ನೀಡುತ್ತಾ ಅವರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸುತ್ತಿದ್ದರು. ಈ ಚಳುವಳಿಯ ಭಾಗವಾಗಿ ಬಂಗಾಲಿ, ಗುಜರಾತಿ, ನೇಪಾಳಿ ಮುಂತಾದ ಭಾಷೆಗಳಲ್ಲಿ ಗದರ್ ಪತ್ರಿಕೆಯೊಂದು ಮುದ್ರಣವಾಗುತ್ತಿತ್ತು. ಈ ಪತ್ರಿಕೆಯ ಪ್ರಕಟಣೆಯೊಂದು ಹೀಗಿದೆ: ಬೇಕಾಗಿದ್ದಾರೆ ಬಂಡಾಯ ಹೂಡಲು ಉತ್ಸಾಹಿ ಧೈರ್ಯಶಾಲಿ ಸೈನಿಕರು. ಸಂಬಳ ಸಾವು, ಪ್ರಶಸ್ತಿ ಹುತಾತ್ಮ, ಪೆನ್ಷನ್ ಸ್ವಾತಂತ್ರ್ಯ, ಕಾರ್ಯಕ್ಷೇತ್ರ ಹಿಂದೂಸ್ಥಾನ. ಈ ಒಂದು ಪ್ರಕಟಣೆಯೇ ಗದರ್ ಚಳುವಳಿಯ ಮುಖ್ಯ ಪ್ರೇರಣೆಯಾಗಿತ್ತು. ಬಾಲ್ ಗಂಗಾಧರ್ ತಿಲಕರಿಂದ ಪ್ರೇರಣೆಗೊಂಡ ಪಾಂಡುರಂಗ ಖಾನಕೋಜಿ ಅವರು ಅಮೆರಿಕದಲ್ಲಿ ಮಿಲಿಟರಿ ಶಿಕ್ಷಣ ಪಡೆದು ಗದರ್ ಹೋರಾಟಗಾರರಿಗೆ ತರಬೇತಿ ನೀಡುತ್ತಿದ್ದರು. ಜರ್ಮನಿಯಲ್ಲಿ ಗದರ್ನ ನೇತೃತ್ವ ವಹಿಸಿದ್ದು ಚಂಪಕ ರಾಮನ್ ಪಿಳ್ಳೆ. ಪ್ರೋ ಇಂಡಿಯಾ ಪತ್ರಿಕೆಯಿಂದ ಭಾರತೀಯರನ್ನು ಒಂದುಗೂಡಿಸಿದರು. ರಾಜಾ ಮಹೇಂದ್ರ ಪ್ರತಾಪ್ ಅಫ್ಘಾನಿಸ್ತಾನದ ಕಾಬೂಲ್ನನ್ನು ಕೇಂದ್ರವಾಗಿಸಿ ಅಲ್ಲೇ ಹಂಗಾಮಿ ಸರ್ಕಾರ ರಚಿಸಿ ಬ್ರಿಟಿಷರ ದುರಾಡಳಿತಕ್ಕೆ ಸೆಡ್ಡು ಹೊಡೆದಿದ್ದರು. ಇನ್ನು ಸುಭಾಷ್ ಚಂದ್ರ ಬೋಸರನ್ನು ಸ್ಮರಿಸಲೇಬೇಕು. ದಿನಕ್ಕೊಂದು ವೇಷ, ಸಮಯಕ್ಕೊಂದು ಹೆಸರು ಬದಲಿಸಿ ದೇಶದಿಂದ ದೇಶಕ್ಕೆ ಅಲೆದಾಡಿ ಭಾರತದ ಬಂಧ ವಿಮೋಚನೆಗೆ ಹೋರಾಡಿ ಎಂದೂ ಮರೆಯದ ಕೊಡುಗೆ ನೀಡಿದ್ದಾರೆ. ಹೀಗೆ ಉಲ್ಲೇಖಿಸುತ್ತಾ ಹೋದರೆ ಅಸಂಖ್ಯ ಹೋರಾಟಗಾರರು ಬೆಳಕಿಗೆ ಬರುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ದೀಪಗಳ ಸ್ಮರಣೆಯಾಗಲಿ, ಅವರ ಕಾರ್ಯ ಸಾಧನೆಗಳು ಮುಂದಿನ ಪೀಳಿಗೆಗೆ ರವಾನೆಯಾಗಲಿ. ಜೈ ಹಿಂದ್.